ಹಲೋ ಎಲ್ರಿಗೂ ನಮಸ್ತೆ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಡಿಯರ್ ಫ್ರೆಂಡ್ಸ್, ಇವತ್ತಿನ ಪವರ್ ಪ್ಲೇ ವಿತ್ ಪ್ರತಿಮಾ ಶೋನಲ್ಲಿ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಹೇಳಬೇಕು. ಟೀಮ್ ಇಂಡಿಯಾ ಬಗ್ಗೆ ಅಂತ ಹೇಳಿದ್ರೆ ಮೇಯ್ನ್ ಆಗಿ ಹೇಳೋದಿಲ್ಲಿ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಇದರಿಂದ ಏನೆಲ್ಲ ಚೇಂಜಸ್ ಆಗುತ್ತೆ, ಅದರಲ್ಲೂ ಆಟಗಾರರ ಮೇಲೆ ಯಾವ್ಯಾವ ಆಟಗಾರರ ಮೇಲೆ ಯಾವ ರೀತಿ ಎಫೆಕ್ಟ್ ಉಂಟು ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇಂಡೋ ಅಫ್ಘನ್ ವಿರುದ್ಧದ T20 ಸರಣಿಗೆ ವಿರಾಟ್ ಹಾಗೆ ರೋಹಿತ್ ಕಂಬ್ಯಾಕ್ ಮಾಡಿದ್ದು ಯುವ ಆಟಗಾರರ ಎದೆಯಲ್ಲಿ ಈಗ ನಡುಕ ಶುರುವಾಗ್ಬಿಟ್ಟಿದೆ. ಇಬ್ಬರ ಕಂಬ್ಯಾಕ್ನಿಂದ 7 ಆಟಗಾರರ ವಿಶ್ವಕಪ್ ಆಡೋ ಕನಸಿಗೆ ಒಂದ್ ರೀತಿ ಬ್ರೇಕ್ ಬಿದ್ದ ಹಾಗೆ ಆಗಿದೆ ಅಂತ ಹೇಳ್ಬೋದು. ಈ ರೋಹಿತ್ ಹಾಗೇನೆ ಕೊಹ್ಲಿ ಕಂಬ್ಯಾಕ್ನಿಂದ ಯಾವೆಲ್ಲ ಆಟಗಾರರು ಒಂದ್ ರೀತಿ ಅಡಕತ್ರಿಗೆ ಸಿಕ್ಕಾಕೊಳ್ತಾರೆ ಗೊತ್ತಾ? ಅದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅಫ್ಘಾನಿಸ್ತಾನ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಆಡ್ತಾ ಇಲ್ಲ ಅಂತ ಈಗಾಗಲೇ ರಾಹುಲ್ ದ್ರಾವಿಡ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೊದಲ ಪಂದ್ಯದಲ್ಲಿ ಇವರು ಕಾಣಿಸ್ಕೊಳ್ಳೋದಿಲ್ಲ. 2ನೇ ಹಾಗೂ 3ನೇ ಪಂದ್ಯಕ್ಕೆ ಅಂದ್ರೆ ಜನವರಿ 14 ಹಾಗೆ 17ಕ್ಕೆ ನಡೆಯೋ 2ನೇ ಹಾಗೆ 3ನೇ ಪಂದ್ಯಕ್ಕೆ ಕೊಹ್ಲಿ ಲಭ್ಯರಿರ್ತಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಕೊಹ್ಲಿ ಮೊದಲ ಪಂದ್ಯವನ್ನ ಆಡ್ತಾ ಇಲ್ಲ ಅಂತ ಕೂಡ ದ್ರಾವಿಡ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಇಂಡೋ ಅಫ್ಘಾನ್ T20 ಸರಣಿ ಸದ್ಯ ಭಾರತೀಯ ಕ್ರಿಕೆಟ್ ವಲಯದ ಹಾಟ್ ಟಾಪಿಕ್ ಆಗಿ ಮಾರ್ಪಟ್ಟಿದೆ. ಅಜಿತ್ ಅಗರ್ಕರ್ ನೇತೃತ್ವದ ಸೆಲೆಕ್ಷನ್ ಕಮಿಟಿ ಮಾಡಿರೋ ಟೀಮ್ ಸೆಲೆಕ್ಷನ್ ಬಗ್ಗೆ ಪರ ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗೆ ನಿರೀಕ್ಷೆ ಮಾಡಿದ ಹಾಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಯ ಕಮ್ ಬ್ಯಾಕ್ ಕೂಡ ಅದರ ಆಫ್ಟರ್ ಎಫೆಕ್ಟ್ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಇಬ್ಬರ ಕಮ್ ಬ್ಯಾಕ್ 7 ಆಟಗಾರರಿಗೆ ಒಂದು ರೀತಿ ಈ ಎಫೆಕ್ಟ್ ಉಂಟು ಮಾಡುತ್ತೆ ಅನ್ನೋ ಮಾತಿದೆ. ಕಳೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ಕೊನೆಯದಾಗಿ T20 ತಂಡದಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕಾಣಿಸಿಕೊಂಡಿದ್ರು. ಇಂಗ್ಲೆಂಡ್ ಎದುರು ಸೆಮಿಸ್ ಸೋಲಿನ ನಂತರ ತಂಡದಿಂದ ಹೊರಬಿದ್ದಿದ್ದ ಈ ಜೋಡಿ ಬರೋಬ್ಬರಿ 14 ತಿಂಗಳಾದ ಮೇಲೆ ವಾಪಸ್ ಬಂದಿದ್ದಾರೆ. ಈ 14 ತಿಂಗಳ ಅಂತರದಲ್ಲಿ ಸೀನಿಯರ್ಗಳ ಸ್ಲಾಟ್ನಲ್ಲಿ ಜೂನಿಯರ್ಸ್ ಸಖತ್ತಾಗಿ ಮಿಂಚಿದ್ರು. ಈಗ ಇವರಿಬ್ಬರ ಕಂಬ್ಯಾಕ್ ಕೆಲವು ಯುವ ಆಟಗಾರರ ವಿಶ್ವಕಪ್ ಕನಸಿಗೆ ಕೊಳ್ಳಿ ಇಡ್ತಾ ಇದೆ. ರೋಹಿತ್ ಓಪನರ್ ಆಗೋದು ಫಿಕ್ಸ್ ಆಗೋದಾದ್ರೆ ಯಾರಿಗೆ ಕೊಕ್? ಹಾಗಾದ್ರೆ T20 ಸೆಟಪ್ಗೆ ಕಂಬ್ಯಾಕ್ ಮಾಡಿರುವಂತಹ ರೋಹಿತ್ ಶರ್ಮಾ ಆರಂಭಿಕರಾಗಿ ಕಣಕ್ಕಿಳಿಯೋದಂತೂ ಕನ್ಫರ್ಮ್. ಹೀಗಾಗಿ ರೋಹಿತ್ಗಾಗಿ ಸ್ಥಾನ ತ್ಯಜಿಸೋದು ಯಾರು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ರೋಹಿತ್ ತಂಡದಿಂದ ಹೊರಗುಳಿದಾಗ ಶುಭ್ಮನ್ ಗಿಲ್, ಋತುರಾಜ್ ಗಾಯಕ್ವಾಡ್ ಹಾಗೆ ಯಶಸ್ವಿ ಜೈಸ್ವಾಲ್ ಓಪನರ್ ಸ್ಲಾಟ್ನಲ್ಲಿ ಸಖತ್ತಾಗಿ ಮಿಂಚಿದ್ರು. ಈಗ ಹಿಟ್ಮ್ಯಾನ್ ಕಂಬ್ಯಾಕ್ ಮಾಡಿರೋದ್ರಿಂದ ಇವರಲ್ಲಿ ಒಬ್ಬರು ಸ್ಥಾನವನ್ನ ತ್ಯಜಿಸಬೇಕಾದ ಅನಿವಾರ್ಯತೆ ಇದ್ದೇ ಇದೆ. ಅದರಲ್ಲೂ ಋತುರಾಜ್ ಮತ್ತೆ ಶುಭ್ಮನ್ಗೆ ಢವಢವ ಶುರುವಾಗ್ಬಿಟ್ಟಿದೆ. ರೋಹಿತ್ ಶರ್ಮಾ ಅಲಭ್ಯತೆಯಲ್ಲಿ ಯಶಸ್ವಿ ಜೈಸ್ವಾಲ್ ಓಪನರ್ ಆಗಿ ಪ್ರಾಮಿಸಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಋತುರಾಜ್ ಗಾಯಕ್ವಾಡ್ ಸಾಧಾರಣ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಶುಭ್ಮನ್ ಗಿಲ್ T20ಯಲ್ಲಿ ಫ್ಲಾಪ್ ಶೋ ಕೊಟ್ಟಿದ್ದಾರೆ. ರೋಹಿತ್ ಆಗಮನದಿಂದ ಶುಭ್ಮನ್ ಹಾಗೆ ಋತುರಾಜ್ ಸ್ಥಾನಕ್ಕೆ ಕುತ್ತು ಗ್ಯಾರಂಟಿ ಅಂತ ಹೇಳಬಹುದು. ಇನ್ನು ರೋಹಿತ್ಗೆ ಸಾರಥ್ಯ ಕೊಟ್ರೆ ಹಾರ್ದಿಕ್ ಪಾಂಡ್ಯ ಕನಸು ಕೂಡ ನುಚ್ಚು ನೂರಾಗತ್ತೆ. ಖಂಡಿತ ಕಂಬ್ಯಾಕ್ನ ಜೊತೆಗೆ ರೋಹಿತ್ ಶರ್ಮಾ T20 ತಂಡದ ನಾಯಕತ್ವವನ್ನು ಕೂಡ ವಹಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಮುಂಬರುವ ವಿಶ್ವಕಪ್ ಟೂರ್ನಿಯಲ್ಲೂ ಹಿಟ್ಮ್ಯಾನ್ ರೋಹಿತ್ ಶರ್ಮಾನೇ ತಂಡವನ್ನ ಮುನ್ನಡೆಸೋದು ಕನ್ಫರ್ಮ್ ಆಗುತ್ತೆ. ಸೊ T20 ತಂಡದ ಭವಿಷ್ಯದ ನಾಯಕ ಅಂತ ಬಿಂಬಿಸಿಕೊಂಡಿದ್ದ ಹಾರ್ದಿಕ್ ಪಾಂಡ್ಯ ಸದ್ಯ ಗಾಯಗೊಂಡು ತಂಡದಿಂದ ಹೊರಬಿದ್ದಿದ್ದಾರೆ. ವಿಶ್ವಕಪ್ ವೇಳೆಗೆ ಫಿಟ್ ಆಗಿ ಕಂಬ್ಯಾಕ್ ಮಾಡಿದ್ರು ಹಾರ್ದಿಕ್ಗೆ ಮತ್ತೆ ನಾಯಕತ್ವ ಮಾತ್ರ ಒಲಿಯೋ ಸಾಧ್ಯತೆ ತೀರಾ ಕಮ್ಮಿ ಅಂತ ಹೇಳ್ಬೋದು. ಹಾಗೇನೆ 3ನೇ ಕ್ರಮಾಂಕದ ಮೇಲೆ ಕಣ್ಣಿಟ್ಟವರ ಕಥೆ ಏನಾಗಬಹುದು? ರೋಹಿತ್ ಶರ್ಮಾ ಜೊತೆಗೆ ವಿರಾಟ್ ಕೊಹ್ಲಿಯ ಕಂಬ್ಯಾಕ್ ಕೂಡ ಅನೇಕ ಯುವ ಆಟಗಾರರ ಪಾಲಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಕಂಬ್ಯಾಕ್ ಮಾಡಿರೋ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಆಡೋದು ಕನ್ಫರ್ಮ್. 3ನೇ ಕ್ರಮಾಂಕದಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಟ್ರ್ಯಾಕ್ ರೆಕಾರ್ಡ್ ಅನ್ನ ಕೊಹ್ಲಿ ಹೊಂದಿದ್ದಾರೆ. ಹೀಗಾಗಿ ಇಷ್ಟು ದಿನ ನಂಬರ್ 3 ಸ್ಲಾಟ್ ನಲ್ಲಿ ಆಡಿದವರೊಬ್ಬರ ವಿಶ್ವಕಪ್ ಆಡೋ ಕನಸು ಕೂಡ ನುಚ್ಚು ನೂರಾಗಬಹುದು. ವಿರಾಟ್ ಕೊಹ್ಲಿ ಅಲಭ್ಯತೆಯಲ್ಲಿ ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ ಹಾಗೆ ಇಶಾನ್ ಕಿಶನ್ 3ನೇ ಕ್ರಮಾಂಕದಲ್ಲಿ ಆಡಿದ್ರು. ತೀರಾ ಇತ್ತೀಚೆಗಷ್ಟೇ ಕೊಹ್ಲಿಗೆ ಪರ್ಯಾಯವಾಗಿ ಇಶಾನ್ ಕಿಶನ್ ಅವರನ್ನ ಬೆಳೆಸೋ ನಿರ್ಧಾರವನ್ನ BCCI ಬಾಸ್ಗಳು ಮಾಡಿದ್ರು. ಈಗ ಅಫ್ಘನ್ ಸರಣಿಯಲ್ಲಿ ಇಶಾನ್ ಕಿಶನ್ಗೆ ಸ್ಥಾನ ಸಿಕ್ಕಿಲ್ಲ. ಸೊ ಶ್ರೇಯಸ್ ಅಯ್ಯರ್ ಕೂಡ ಅಫ್ಘನ್ ಸರಣಿಯ ತಂಡದಲ್ಲಿಲ್ಲ. ಹೀಗಾಗಿ ತಂಡದಲ್ಲಿರೋ ತಿಲಕ್ ವರ್ಮಾ ಸ್ಥಾನ ತ್ಯಜಿಸೋದು ಪಕ್ಕ. ಆದ್ರೆ ವಿಶ್ವಕಪ್ ಟೂರ್ನಿಯಲ್ಲಿ ಯಾರು ಸ್ಥಾನ ವಂಚಿತರಾಗ್ತಾರೆ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ.
ಒಟ್ನಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿಯ ಕಂಬ್ಯಾಕ್ ಒಂದ್ ಕಡೆ ತಂಡದ ಬಲವನ್ನ ಜಾಸ್ತಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಯುವ ಆಟಗಾರರ ಸ್ಥಾನಕ್ಕೆ ಕುತ್ತು ತಂದಿದೆ. ಫೈಟ್ ಮಾಡಿ ಸ್ಥಾನ ಉಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ಯುವ ಆಟಗಾರರಿಗೆ ಎದುರಾಗಿದೆ. ಸೊ ಈ ಪೈಪೋಟಿಯಲ್ಲಿ ಯಾರು ಸೇಫ್ ಆಗ್ತಾರೆ ಕಾದು ನೋಡೋಣ. ಒಟ್ನಲ್ಲಿ ರೋಹಿತ್ ಹಾಗೆ ವಿರಾಟ್ ಕೊಹ್ಲಿ T20 ಕ್ರಿಕೆಟ್ಗೆ ಕಂಬ್ಯಾಕ್ ಏನೋ ಆಗಿದ್ದಾರೆ. ಇವರಿಬ್ಬರಿಂದ ಅದೇ ಅಂದ್ರೆ ಈ ಹಿಂದಿನ ಚಾರ್ಮ್ ಸಾಲಿಡ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ಲಿ ಅನ್ನೋದೇ ಅಭಿಮಾನಿಗಳ ಆಸೆ.